ನೀಲಾ ಕುಕಿಂಗ್ ಚಾನೆಲ್ಗೆ ಇವತ್ತು ಕರ್ಮೀನ್ ಗೊಜ್ಜು ಯಾವ ರೀತಿ ಮಾಡೋದಂತ ನೋಡೋಣ. ಈ ಥರ ಕರ್ಮೀನ ನೀಟಾಗಿ ತಲೆಯಲ್ಲೆಲ್ಲ ಸ್ವಲ್ಪ ಮಣ್ಣಿರುತ್ತೆ ಅದೆಲ್ಲ ಚೆನ್ನಾಗಿ ಕಿತ್ಬಿಟ್ಟು ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಇವಾಗ ಒಂದು ಬೌಲಲ್ಲಿ ಸ್ವಲ್ಪ ಬಿಸಿನೀರು ಚೆನ್ನಾಗಿ ಬಿಸಿಯಾಗಿದ್ದ ತಕ್ಷಣ ಈ ಕರ್ಮೀನ ಅದರೊಳಗೆ ಹಾಕ್ಕೊಬೇಕು. ಕರ್ಮೀನ ಹಾಕಿ ಒಂದು 5 ನಿಮಿಷ ನೀರಲ್ಲೇ ಬಿಡಬೇಕು. ಆವಾಗಲೇ ಅದರೊಳಗಡೆ ಉಪ್ಪು ಗಲೀಜು ಎಲ್ಲ ಬಂದ್ಬಿಡುತ್ತೆ. ನೋಡಿ ಈ ರೀತಿ ಕಳಿಸುವಾಗಲೇ ಅದರಿಂದ ಎಷ್ಟು ಗಲೀಜು ಬರ್ತಾ ಇದೆ ಅಂತ. ಈ ಥರ ಮಾಡಿ ನೀಟಾಗಿ ಸೋಗಿಸ್ಕೊಂಡಿಕೊಂಡು ಒಂದು 3ರಿಂದ 4 ಸಲ ಕರ್ಮೀನ ಚೆನ್ನಾಗಿ ತೊಳ್ಕೊಬೇಕು. ಅದರಲ್ಲಿರೋ ಮಣ್ಣುಗಳಾಗಲಿ ಮುಳ್ಳುಗಳಾಗಲಿ ಎಲ್ಲ ನೀಟಾಗಿ ಬಂದುಬಿಡುತ್ತೆ. ನೋಡಿರಿ ನಿಮ್ಗೆ ತೋರಿಸ್ತಾ ಇದ್ದೀನಿ ವಾಶ್ ಮಾಡಿಬಿಟ್ಟು ಯಾವ ರೀತಿ ಇದೆ ಅಂತ. ನೋಡಿ ಇದು ಎರಡನೇ ಸಲ ಏನೋ ತೊಳಿತಾ ಇರೋದು. ಈ ಥರ ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಿ ತೊಳೆದ್ರೆ ಅದ್ರ ಮೇಲೆ ಇರೋ ಚಿಪ್ಪೆಗಳು ಅದರೊಳಗಿರೋ ಎಲ್ಲ ಗಲೀಜು ನೀಟಾಗಿ ಬರುತ್ತೆ. ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಯಾವ ರೀತಿ ನೀಟಾಗಿ ವಾಶ್ ಆಗಿದೆ ಅಂತ. ಫಸ್ಟು ಬಿಸಿನೀರು ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಆ ತಲೆಯೆಲ್ಲ ಕಟ್ ಮಾಡಿ ಎತ್ತಿ ಹಾಕಿ 2ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಬೇಕು ತಣ್ಣೀರಲ್ಲಿ. ನೋಡಿ ಈ ರೀತಿ ವಾಶ್ ಆಗಿದೆ. ಇವಾಗ ಯಾವ ರೀತಿ ಗೊಜ್ಜು ಮಾಡೋದಂತ ನೋಡೋಣ. ಈ ಥರ ಒಂದು ಕಡಾಯಿಗೆ ಸ್ವಲ್ಪ ಧಾರಾಳವಾಗಿ ಎಣ್ಣೆ ಹಾಕ್ಕೊಬೇಕು. ಈ ಗೊಜ್ಜು ಬಂದು ನಮಗೆ ಜ್ವರ ಇರುವಾಗಲಿ ಇಲ್ಲ ಟ್ರಾವೆಲ್ ಮಾಡಿ ಬಂದು ಬಾಯೆಲ್ಲ ಒಂಥರ ಇದೆ ಅನ್ನುವಾಗಲಿ ಈ ಥರ ಗೊಜ್ಜು ಮಾಡ್ಕೊಂಡು ತಿಂದರೆ ತುಂಬ ಬಾಯಿಗೆ ಚೆನ್ನಾಗಿರುತ್ತೆ ಮತ್ತು ರುಚಿನೂ ಕೂಡ. ಎಣ್ಣೆ ಸ್ವಲ್ಪ ಹಾಕಿದ ತಕ್ಷಣ ಸಾಸಿವೆ ಕರಿಬೇವು ಹಾಕ್ಕೊಳ್ಳಿ. ಕರಿಬೇವು ಸಿಡ್ದಿದ ತಕ್ಷಣ ಒಂದು ದೊಡ್ಡ ಸೈಜ್ ಈರುಳ್ಳಿ ಒಂದು ಹಾಕ್ಕೊಳ್ಳಿ ಸಾಕು. ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈರುಳ್ಳಿ ಬಂದು ಚೆನ್ನಾಗಿ ಗೋಲ್ಡನ್ ಕಲರ್ ಆಗೋ ಥರ ನಾವಿಲ್ಲಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಬೇಗ ಬೇಯೋದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಗೋಲ್ಡನ್ ಕಲರ್ ಆಗೋ ಥರ ಈರುಳ್ಳಿನ ನಾವಿಲ್ಲಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿನ ಯಾವ ರೀತಿ ಫ್ರೈ ಮಾಡ್ಕೊತೀವೋ ಅಷ್ಟು ಟೇಸ್ಟಾಗಿರುತ್ತೆ ಗೊಜ್ಜು. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಪೇಸ್ಟ್ ಬೇಡ, ಬೆಳ್ಳುಳ್ಳಿ ನಿಮಗೆ ಘಮ ಇಷ್ಟ ತಿನ್ನೋಕ್ಕೆ ಇಷ್ಟ ಅಂದರೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಚಿಪ್ಪೆ ಚೆನ್ನಾಗಿ ಸುಳ್ದು ಕೂಡ ಇಲ್ಲಿ ಹಾಕ್ಕೊಬೋದು. ನಮ್ಮ ಮನೇಲಿ ಬೆಳ್ಳುಳ್ಳಿ ಹಾಗೆ ಹಾಕಿದ್ರೆ ಯಾರೂ ತಿನ್ನಲ್ಲ, ಆದ್ದರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಅರಿಶಿನ ಬಂದು ಒಂದು 1/4 ಟೇಬಲ್ ಸ್ಪೂನ್ ಹಾಕ್ಕೊಂಡು ಗ್ಯಾಸ್ ಉರಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ತಕ್ಷಣವೇ ನಾವು ಟೊಮೆಟೋನ ದೊಡ್ಡ ಸೈಜ್ ಟೊಮೆಟೊ ನಾನು ಒಂದು 4 ತೊಗೊಂಡಿದ್ದೀನಿ. ನಿಮಗೆ ಗೊಜ್ಜು ಜಾಸ್ತಿ ಬೇಕಂದರೆ ಟೊಮೆಟೊ ಕ್ವಾಂಟಿಟಿ ಇಲ್ಲಿ ಜಾಸ್ತಿ ತೊಗೊಬೋದು. ಟೊಮೆಟೊ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಲಿಡ್ನ ಕ್ಲೋಸ್ ಮಾಡಿಟ್ಟು ಒಂದು 5ರಿಂದ 6 ನಿಮಿಷ ಗಂಟ ನಾವು ಬೇಯಿಸ್ಕೊಬೇಕು. ಈ ಥರ ಸೌಟಲ್ಲೇ ಮ್ಯಾಶ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಹತ್ರ ಮ್ಯಾಶರ್ ಇದ್ದರೂ ಕೂಡ ನೀವು ಟೊಮೆಟೊನ ಮ್ಯಾಶ್ ಮಾಡ್ಕೊಬೇಕು. ಟೊಮೆಟೊ ಚೆನ್ನಾಗಿ ಮ್ಯಾಶ್ ಆಗಿದೆ. ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಂಬಾರು ಪೌಡರ್ ಹಾಕ್ಕೊತಾ ಇದ್ದೀನಿ. ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ಉಪ್ಪು ಮತ್ತು ಕೊತ್ತಂಬರಿ. ಕರ್ಮೀನಲ್ಲಿ ಉಪ್ಪಿನಾಂಶ ಜಾಸ್ತಿ ಇರುತ್ತೆ, ಆದ್ದರಿಂದ ನೀವು ಗೊಜ್ಜಲ್ಲಿ ಉಪ್ಪು ಹಾಕುವಾಗ ನೋಡಿಕೊಂಡು ಹಾಕ್ಕೊಬೇಕು. ಈ ಥರ ಉಪ್ಪು ಮತ್ತು ಕೊತ್ತಂಬರಿ ಸಾಂಬಾರು ಪೌಡರ್ ಗರಂ ಮಸಾಲ ಹಾಕಿ ಚೆನ್ನಾಗಿ ಈ ಥರ ತಿರುವು ಕೊಟ್ಟು ಲೋ ಫ್ಲೇಮಲ್ಲಿ ಒಂದು 3 ನಿಮಿಷ ಗೊಜ್ಜನ್ನ ನಾವು ಬಿಡಬೇಕು. ಸ್ಪೈಸಸ್ ಹಸಿ ಸ್ಮೆಲ್ಲೆಲ್ಲ ನೀಟಾಗಿ ಟೊಮೆಟೊ ಗೊಜ್ಜಲ್ಲಿ ಹಿಡಿದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಗೊಜ್ಜು ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಗೊಜ್ಜು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಈ ಥರ ಎಣ್ಣೆ ನೀಟಾಗಿ ಬಿಟ್ಕೊಂಡಿದ್ದ ತಕ್ಷಣ ಈ ಥರ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ. ಉಪ್ಪು ಖಾರ ಕಮ್ಮಿ ಇದ್ದರೆ ಈ ಟೈಮಲ್ಲಿ ನೀವು ಹಾಕ್ಕೊಬೋದು. ಇವಾಗ ಕರ್ಮೀನ ನಾವು ಚೆನ್ನಾಗಿ ತೊಳೆದುಕೊಂಡಿದ್ದೀವಲ್ಲ, ಲಾಸ್ಟ್ ಫೈನಲಲ್ಲಿ ಹಾಕಬೇಕು. ಬಿಸಿನೀರಲ್ಲೇ ಕರ್ಮೀನ ಸ್ವಲ್ಪ ಅರ್ಧ ಭಾಗ ಅಷ್ಟು ಬೆಂದಿರುತ್ತೆ. ಇವಾಗ ಕರ್ಮೀನ ಇದರೊಳಗೆ ಹಾಕಿ ಈ ಥರ ಚೆನ್ನಾಗಿ ಆ ಸ್ಪೈಸಸ್ ಎಲ್ಲ ಕರ್ಮೀನೊಳಗೆ ಇಳಿಯೋ ಥರ ನಾವು ಮಿಕ್ಸ್ ಮಾಡಿ ಇಕ್ಬೇಕು. ಮಿಕ್ಸ್ ಮಾಡಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ನಾವು ಬಿಟ್ಟಾಗ ಕರ್ಮೀನ ಸ್ಮೆಲ್ಲು ಘಮ ನಮಗೆ ಬರೋದು. ನೋಡ್ರಿ ಈ ಥರ ಯಾವ ರೀತಿ ಎಣ್ಣೆ ಬಿಟ್ಕೊಂಡಿದೆ ಅಂತ. ಇವಾಗ ಚೆನ್ನಾಗಿ ಕರ್ಮೀನ ಗೊಜ್ಜು ರೆಡಿಯಾಗಿದೆ. ಇವಾಗ ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೂ ಒಂದು 2 ನಿಮಿಷ ನಾವು ಬೇಯಕ್ಕೆ ಬಿಡಬೇಕು. ಅದು ಯಾವ ರೀತಿ ಬೇಯುತ್ತೋ ಆ ರೀತಿ ಸ್ಮೆಲ್ ನಮಗೆ ಬರೋದು. ನೋಡಿರಿ ಕೊತ್ತಂಬರಿ ಸೊಪ್ಪು ಹಾಕಿ ಕಲಿಸ್ಬಿಟ್ಟು ಇವಾಗ ನಿಮ್ಗೆ ತೋರಿಸ್ತೀನಿ ಕರ್ಮೀನ ಯಾವ ರೀತಿ ಬೆಂದಿದೆ, ಸ್ಪೈಸಸ್ ಎಲ್ಲ ಯಾವ ರೀತಿ ಹಿಡಿದಿದೆ ಅಂತ. ಸಿಂಪಲಾಗಿ ಕರ್ಮೀನ ಗೊಜ್ಜು ಅನ್ನಕ್ಕಾಗಲಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಆಗ್ಬೋದು, ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ. ನೋಡಿರಿ ಗೊಜ್ಜು ರೆಡಿಯಾಗಿದೆ. ಇವಾಗ ಕರ್ಮೀನ ನಿಮಗೆ ಮುರಿದು ತೋರಿಸ್ತೀನಿ. ಗೊಜ್ಜೆಲ್ಲ ಆದಮೇಲೆ ನಾವು ಕರ್ಮೀನ ಹಾಕಿರೋದು. ನೋಡಿರಿ ಒಂದು 2 ನಿಮಿಷ ಕುಕ್ ಮಾಡಿದ್ದಕ್ಕೆ ಚೆನ್ನಾಗಿ ಬೆಂದಿದೆ. ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ.